ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತಿನ ಟ್ಯುಟೋರಿಯಲ್ ಶುರು ಮಾಡೋದಕ್ಕಿಂತ ಮೊದಲು ಯೋಗೇಶ್ ಕೆಟಿ, ಸುರೇಶ್ ಮೊದಲಭಾವಿ ಮತ್ತು ಸಂತೋಷ್ ಬೀದರ್ ಇವರಿಗೆ ತುಂಬಾ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಯಾಕಂದ್ರೆ ಯೋಗೇಶ್ ಕೆಟಿ ಮತ್ತು ಸಂತೋಷ್ ಬೀದರ್ ಇವರು 40 ರೂಪಾಯಿಗಳ ಒಂದು ಸೂಪರ್ ಥ್ಯಾಂಕ್ಸ್ ನ ಕೊಟ್ಟಿದ್ದಾರೆ. ಹಾಗೆ ಸುರೇಶ್ ಮೊದಲಭಾವಿ ಇವರು 100 ರೂಪಾಯಿಗಳ ಒಂದು ನಮಗೆ ದೇಣಿಗೆಯನ್ನ ಫೋನ್ ಪೇ ಮುಖಾಂತರ ಕೊಟ್ಟಿರ್ತಾರೆ. ಸ್ನೇಹಿತರೆ, ಇದೇ ರೀತಿ ಯಾರಿಗಾದ್ರೂ ಸೂಪರ್ ಥ್ಯಾಂಕ್ಸ್ ಮೂಲಕ ಪೇ ಮಾಡಕ್ ಆಗದೆ ಹೋದ್ರೆ ನೀವು ಡೈರೆಕ್ಟ್ ಆಗಿ ನಮಗೆ ಗೂಗಲ್ ಪೇ ಮತ್ತು ಫೋನ್ ಪೇ ಯಲ್ಲೂ ಕೂಡ ಪೇ ಮಾಡಬಹುದು. ನನ್ನ ಗೂಗಲ್ ಪೇ ಫೋನ್ ಪೇ ನಂಬರ್ ಈ ರೀತಿ ಇದೆ: 9844109534. ಸ್ನೇಹಿತರೆ, ನನ್ನ ವಾಟ್ಸ್ಆಪ್ ನಂಬರ್, ಗೂಗಲ್ ಪೇ, ಫೋನ್ ಪೇ ಎಲ್ಲ ನಂಬರ್ ಇದೇ ಆಗಿರೋದ್ರಿಂದ ನಿಮಗೆ ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ಏನಾದ್ರೂ ಟೆಕ್ನಿಕಲ್ ಇಶ್ಯೂ ಇದ್ರೆ ನೀವು ನಮ್ಮನ್ನ ಸಂಪರ್ಕಿಸಬಹುದು. ಸ್ನೇಹಿತರೆ, ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಹಾಗೆ ಈ ವಿಡಿಯೋಗೆ ಒಂದು ತಪ್ಪದೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಇನ್ನೂ ಹೆಚ್ಚು ಶೇರ್ ಮಾಡ್ಕೊಳ್ಳಿ. ಇನ್ನೂ ನಮ್ಮ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕ್ಯಾಲ್ಕುಲೇಟರ್ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಕ್ಯಾಲ್ಕುಲೇಟರ್ ನ ಯಾವ ರೀತಿ ಯೂಸ್ ಮಾಡೋದು, ಎಷ್ಟು ತರಹದ ಕ್ಯಾಲ್ಕುಲೇಟರ್ಗಳಿದೆ, ಇದರ ಜೊತೆಗೆ ಕ್ಯಾಲ್ಕುಲೇಟರ್ ಕಂಟ್ರೋಲ್ಸ್ಗಳು ಯಾವುದು, ಹಿಸ್ಟ್ರಿ, ಇದರ ಜೊತೆಗೆ ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ ಈ ಎಲ್ಲಾ ಲೆಕ್ಕಗಳನ್ನ ಯಾವ ರೀತಿ ಮಾಡೋದು, ಎಲ್ಲಾ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಇದು ಕ್ಯಾಲ್ಕುಲೇಟರ್ ಸೀರೀಸ್ ನ ಮೊದಲನೇ ಭಾಗ. ಈ ಭಾಗದಲ್ಲಿ ನಾನು ನಿಮಗೆ ಸ್ಟ್ಯಾಂಡರ್ಡ್ ಕ್ಯಾಲ್ಕುಲೇಟರ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಇವಾಗ ಕ್ಯಾಲ್ಕುಲೇಟರ್ ನ ಓಪನ್ ಮಾಡೋದಕ್ಕೆ 2 ತರ ದಾರಿ ಇದೆ. ಮೊದಲನೇದು ಏನಪ್ಪಾ ಅಂತಂದ್ರೆ ಸ್ಟಾರ್ಟ್ ಮೆನು ಮುಖಾಂತರ, ಎರಡನೇದು ರನ್ ಡಯಲಾಗ್ ಬಾಕ್ಸ್ ಮುಖಾಂತರ. ಸ್ನೇಹಿತರೆ, ನೀವೇನಾದ್ರೂ ರನ್ ಡಯಲಾಗ್ ಬಾಕ್ಸ್ ಮುಖಾಂತರ ಓಪನ್ ಮಾಡ್ತಾ ಇದ್ರೆ ರನ್ ಡಯಲಾಗ್ ಬಾಕ್ಸ್ ವಿಂಡೋಸ್ ಮತ್ತೆ ಆರ್ ಕೀ ಪ್ರೆಸ್ ಮಾಡಿ, ಆ ರನ್ ಡಯಲಾಗ್ ಬಾಕ್ಸ್ ಅಲ್ಲಿ ನೀವು CALC ಅಂತ ಟೈಪ್ ಮಾಡಿ ಎಂಟರ್ ಕೀ ಪ್ರೆಸ್ ಮಾಡಿದ್ರೆ ಕ್ಯಾಲ್ಕುಲೇಟರ್ ಓಪನ್ ಆಗುತ್ತೆ. ಈಗ ಅದೇ ರೀತಿ ಎರಡನೇದು ಏನಪ್ಪಾ ಅಂತಂದ್ರೆ ಸ್ಟಾರ್ಟ್ ಮೆನು ಕೀ. ನಾನು ಇವಾಗ ಸ್ಟಾರ್ಟ್ ಮೆನು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Start window, search box, edit, search for apps, settings and documents blank. ಸ್ನೇಹಿತರೆ, ಇವಾಗ ಸರ್ಚ್ ಬಾಕ್ಸ್ ಓಪನ್ ಆಗಿದೆ. ನಾನು ಈ ಸರ್ಚ್ ಬಾಕ್ಸ್ ಅಲ್ಲಿ CALC ಅಂತ ಟೈಪ್ ಮಾಡ್ತಾ ಇದ್ದೀನಿ. C control C calculator app 1 of 1 level 1. ಓಕೆ ಫ್ರೆಂಡ್ಸ್, ನಾನೀಗ ಈ ಸರ್ಚ್ ಬಾಕ್ಸ್ ಅಲ್ಲಿ CALC ಅಂತ ಟೈಪ್ ಮಾಡಿದೆ. ಕ್ಯಾಲ್ಕುಲೇಟರ್ ಆಪ್ ಅಂತ ಸಿಕ್ಕಿದೆ. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Calculator window display is 0. ಸ್ನೇಹಿತರೆ, ಇವಾಗ ಕ್ಯಾಲ್ಕುಲೇಟರ್ ಓಪನ್ ಆಯ್ತು. ನಿಮ್ಗೆಲ್ಲ ಗೊತ್ತೇ ಇದೆ, ಕ್ಯಾಲ್ಕುಲೇಟರ್ ಆಪ್ ಎಲ್ಲಾ ವಿಂಡೋಸ್ ಗಳಲ್ಲೂ ಇನ್ಬಿಲ್ಟ್ ಬಂದಿರತಕ್ಕಂತ ಆಪ್. ಇದಕ್ಕೋಸ್ಕರ ನಾವು ಯಾವುದೇ ರೀತಿ ಥರ್ಡ್ ಪಾರ್ಟಿ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಸ್ನೇಹಿತರೆ, ಇವಾಗ ಕ್ಯಾಲ್ಕುಲೇಟರ್ ಓಪನ್ ಆಗಿದೆ. ಇವಾಗ ಡಿಸ್ಪ್ಲೇ ಇಸ್ 0 ಅಂತ ಹೇಳ್ತು. ಯಾಕೆ ಈ ರೀತಿ ಹೇಳ್ತು ಅಂತಂದ್ರೆ ನಾವು ಇಲ್ಲಿ ತನಕ ಇದರಲ್ಲಿ ಯಾವ ಲೆಕ್ಕನೂ ಮಾಡಿಲ್ಲ. ಸೊ ನಾನೀಗ ಮೊದಲೇದಾಗಿ ನಿಮಗೆ ಕ್ಯಾಲ್ಕುಲೇಟರ್ ಇಂಟರ್ಫೇಸ್ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Open history flyout button alt I history CTRL+H tooltip. ಸ್ನೇಹಿತರೆ, ಹಿಸ್ಟ್ರಿ ಫ್ಲೈಔಟ್ ಬಟನ್ ಇದರ ಶಾರ್ಟ್ಕಟ್ ಕೀ ಕಂಟ್ರೋಲ್ ಮತ್ತೆ H. ಸೊ ಇದು ಏನಪ್ಪಾ ಅಂತಂದ್ರೆ ನಾವು ಇದುವರೆಗೂ ಎಷ್ಟು ಲೆಕ್ಕಾಚಾರಗಳನ್ನ ಮಾಡಿದೀವೋ ಅದೆಲ್ಲ ನಮ್ಗಿಲ್ಲಿ ಗೊತ್ತಾಗುತ್ತೆ. ನಾನು ನಿಮಗೆ ಒಂದೊಂದಾಗಿ ಪ್ರಾಕ್ಟಿಕಲ್ ಮೂಲಕ ತೋರಿಸ್ತೀನಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Memory controls grouping, memory add button, memory add CTRL+P tooltip. ಸ್ನೇಹಿತರೆ, ಇಲ್ಲಿ ಎರಡನೇ ಆಪ್ಷನ್ ಏನಪ್ಪಾ ಅಂತಂದ್ರೆ ಮೆಮೊರಿ ಕಂಟ್ರೋಲ್. ಇದರಲ್ಲಿ ಮೆಮೊರಿ ಆಡ್ ಬಟನ್ ಅಂತ ಇದೆ. ಸೊ ಇದೇನಪ್ಪಾ ಅಂತಂದ್ರೆ ನಾವು ಯಾವ್ದೋ ಒಂದು ಲೆಕ್ಕನ ಮಾಡಿರ್ತೀವಿ. ಸೊ ಮುಂದೆ ನಮಗೆ ಫ್ಯೂಚರ್ ಅಲ್ಲಿ ಆ ಲೆಕ್ಕ ನಮಗೆ ಬೇಕಾಗಿರುತ್ತೆ. ಸೊ ಅವಾಗ ನಾವು ಈ ಮೆಮೊರಿನ ಓಪನ್ ಮಾಡ್ಕೊಂಡು ನೋಡ್ಕೋಬಹುದು ಏನ್ ನಾವು ಲೆಕ್ಕಾಚಾರ ಮಾಡಿದ್ವಿ ಅಂತ ನಮಗೆ ಗೊತ್ತಾಗುತ್ತೆ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Memory subtract button, memory subtract CTRL+Q tooltip. ಸ್ನೇಹಿತರೆ, ಇದು ಮೆಮೊರಿ ಸಬ್ಟ್ರಾಕ್ಟ್. ಇದರ ಶಾರ್ಟ್ಕಟ್ ಕೀ ಏನಪ್ಪಾ ಅಂತಂದ್ರೆ ಕಂಟ್ರೋಲ್ Q. ಇದೇನಪ್ಪಾ ಅಂತಂದ್ರೆ ನಮಗೆ ಯಾವ ಲೆಕ್ಕ ಬೇಡವೋ ಅದನ್ನ ನಾವು ಮೆಮೊರಿಯಿಂದ ಡಿಲೀಟ್ ಮಾಡಬಹುದು. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Memory store button, memory store CTRL+M tooltip. ಸ್ನೇಹಿತರೆ, ಇಲ್ಲಿ ಮೆಮೊರಿ ಸ್ಟೋರ್ ಅಂತ ಇದೆ. ಇದರ ಶಾರ್ಟ್ಕಟ್ ಕೀ ಏನಪ್ಪಾ ಅಂತಂದ್ರೆ ಕಂಟ್ರೋಲ್+M. ಸೊ ಇದು ಏನಪ್ಪಾ ಅಂತಂದ್ರೆ ನಮಗೆ ಬೇಕಾದಂತ ಲೆಕ್ಕಗಳನ್ನ ನಾವು ಫ್ಯೂಚರ್ ರೆಫರೆನ್ಸ್ ಗೋಸ್ಕರ ಪರ್ಮನೆಂಟ್ ಆಗಿ ನಾವು ಇಲ್ಲಿ ಸೇವ್ ಮಾಡಿಟ್ಕೋಬಹುದು. ಫ್ಯೂಚರ್ ಅಲ್ಲಿ ನಮ್ಗೆ ಯಾವಾಗಾದ್ರೂ ಬೇಕಾದಾಗ ನಾವು ಅದನ್ನ ಓಪನ್ ಮಾಡಿ ನೋಡ್ಕೋಬಹುದು. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Display controls grouping % button. ಸ್ನೇಹಿತರೆ, ಇಲ್ಲಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಡಿಸ್ಪ್ಲೇ ಕಂಟ್ರೋಲ್. ಇದರಲ್ಲಿ ಫಸ್ಟ್ % ಬಟನ್. ಸೊ ಇದೇನಪ್ಪಾ ಅಂತಂದ್ರೆ ಇದೆಲ್ಲ ಮ್ಯಾಥಮೆಟಿಕಲ್ ಸಿಂಬಲ್ಸ್ ಗಳು. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Clear entry button. ಸ್ನೇಹಿತರೆ, ಇದು ಕ್ಲಿಯರ್ ಎಂಟ್ರಿ. ಸೊ ಇದೇನಪ್ಪಾ ಅಂತಂದ್ರೆ ನಾವು ಒಂದು ಲೆಕ್ಕನ ಮಾಡಿ ಮತ್ತೆ ನಮಗೆ ಇನ್ನೊಂದು ಲೆಕ್ಕ ಮಾಡುವಾಗ ನಾವು ಕ್ಲಿಯರ್ ಎಂಟ್ರಿ ಮಾಡಬೇಕಾಗತ್ತೆ. ಇದರ ಶಾರ್ಟ್ಕಟ್ ಕೀ ಏನಪ್ಪಾ ಅಂತಂದ್ರೆ ಎಸ್ಕೇಪ್. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Clear button. ಸ್ನೇಹಿತರೆ, ಇದು ಕ್ಲಿಯರ್ ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಗಿ ಎಲ್ಲಾ ಮೆಮೊರಿ ಮತ್ತೆ ಎಲ್ಲಾ ಡಿಸ್ಪ್ಲೇಗಳನ್ನ
ಕ್ಲಿಯರ್ ಮಾಡುವಂತದ್ದು. ಮತ್ತೆ ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Backspace button. ಸ್ನೇಹಿತರೆ ಇಲ್ಲಿ ಬ್ಯಾಕ್ ಸ್ಪೇಸ್ ಅಂತ ಇದೆ. ಸೊ ಇದೇನಪ್ಪಾ ಅಂತಂದ್ರೆ ನಾವು ಒಂದು ಲೆಕ್ಕಾಚಾರ ಮಾಡುವಾಗ ಒಂದು ಡಿಜಿಟ್ ನ ನಾವು ತಪ್ಪಾಗಿ ಟೈಪ್ ಮಾಡಿದ್ರೆ ಅಳಿಸೋದಕ್ಕೆ ನಾವು ಬ್ಯಾಕ್ ಸ್ಪೇಸ್ ಕೀನ ಯೂಸ್ ಮಾಡಬಹುದು. ಸೊ ಇಲ್ಲಿ ನಾವೆಲ್ಲ ಇದನ್ನ ಕೀಬೋರ್ಡ್ ಅಲ್ಲಿ ಕಂಟ್ರೋಲ್ ಮಾಡ್ಕೋಬಹುದು. ಜಸ್ಟ್ ನಿಮಗೆ ಇಂಟರ್ಫೇಸ್ ಯಾವ ರೀತಿ ಇರುತ್ತೆ ಅಂತ ಒಂದು ನಿಮ್ಮ ಮಾಹಿತಿಗೋಸ್ಕರ ತೋರಿಸ್ತಾ ಇದ್ದೀನಿ. ಮತ್ತೆ ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Standard functions grouping reciprocal button. ಸ್ನೇಹಿತರೆ ಇದೆಲ್ಲ ಸ್ಟ್ಯಾಂಡರ್ಡ್ ಫಂಕ್ಷನ್ಸ್. ಮತ್ತೆ ನಾನೀಗ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Square button. ಸ್ಕ್ವೇರ್ ಮತ್ತೆ ಟ್ಯಾಬ್. Square root button. ಸ್ಕ್ವೇರ್ ರೂಟ್ ಮತ್ತೆ ಟ್ಯಾಬ್. Standard operators grouping divide by button. ಸ್ನೇಹಿತರೆ ಇಲ್ಲಿ ಸ್ಟ್ಯಾಂಡರ್ಡ್ ಆಪರೇಟರ್ಸ್ ಅಂತಂದ್ರೆ ನೋಡಿ ಫಸ್ಟ್ ಡಿವೈಡ್ ಬೈ ಮತ್ತೆ ಟ್ಯಾಬ್. Multiply by button. ಮಲ್ಟಿಪ್ಲೈ ಬೈ ಅಂದ್ರೆ ಗುಣಿಸೋದು ಮತ್ತೆ ಟ್ಯಾಬ್. Minus button. ಮೈನಸ್ ಅಂದ್ರೆ ಕಳೆಯೋದು ಮತ್ತೆ ಟ್ಯಾಬ್. Plus button. ಪ್ಲಸ್ ಅಂದ್ರೆ ಕೂಡಿಸೋದು ಮತ್ತೆ ಟ್ಯಾಬ್. Equals button. ಈಕ್ವಲ್ಸ್ ಇದಕ್ಕೆ ಶಾರ್ಟ್ಕಟ್ ಕೀ ಯಾವ್ದಪ್ಪ ಅಂದ್ರೆ ಎಂಟರ್ ಮತ್ತೆ ಟ್ಯಾಬ್. Number pad grouping 0 button. ಸ್ನೇಹಿತರೆ ಇವಾಗ ನಂಬರ್ ಪ್ಯಾಡ್ ಬಂದಿದೆ. ಸೊ ಏನಪ್ಪಾ ಅಂತಂದ್ರೆ ನಾವು ಕ್ಯಾಲ್ಕುಲೇಟರ್ ನ ಓಪನ್ ಮಾಡಿದ ತಕ್ಷಣ ಮರೀದೆ ನಮ್ ಲಾಕ್ ಆನ್ ಕೀನ ಪ್ರೆಸ್ ಮಾಡಬೇಕಾಗುತ್ತೆ. ಸೊ ನಮ್ ಲಾಕ್ ಆಫ್ ಮಾಡ್ಕೊಂಡು ನಾವು ಇಲ್ಲಿ ನ್ಯೂಮರಿಕಲ್ ಕೀನ ಪ್ರೆಸ್ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಅಲ್ಲಿ ನಂಬರ್ ಎಂಟರ್ ಆಗೋದಿಲ್ಲ. ಸಾಮಾನ್ಯವಾಗಿ ನಿಮ್ಗೆಲ್ಲ ನಮ್ ಲಾಕ್ ಆನ್ ಕೀ ಎಲ್ಲಿದೆ ಗೊತ್ತೇ ಇರುತ್ತೆ. ಇದು ನಮ್ ಪ್ಯಾಡ್ ಅಲ್ಲಿ ನಂಬರ್ 7 ಮೇಲೆ ಇರುತ್ತೆ. ಓಕೆ ಫ್ರೆಂಡ್ಸ್, ನಾನು ಮತ್ತೆ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ ಇದೆಲ್ಲ ನಂಬರ್ಸ್. ಮತ್ತೆ ನನಗೆ ಟ್ಯಾಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಓಪನ್ ನ್ಯಾವಿಗೇಷನ್ ಡೋರ್ ಅಂತ ಸಿಗೋ ತನಕ 2 but 3 4 5 6 7 8 but 9 decimal positive negative open navigation button. Open navigation tooltip. ಸ್ನೇಹಿತರೆ ಇಲ್ಲಿ ಓಪನ್ ನ್ಯಾವಿಗೇಷನ್ ಬಟನ್ ಅಂತ ಇದೆ. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಇಲ್ಲಿ ನಮ್ಗೆ ಏನ್ ಗೊತ್ತಾಗುತ್ತೆ ಅಂತಂದ್ರೆ ಎಷ್ಟು ತರಹದ ಕ್ಯಾಲ್ಕುಲೇಟರ್ ಗಳಿದಾವೆ ಅಂತ ನಮ್ಗೆ ಗೊತ್ತಾಗುತ್ತೆ. ನಾನು ಆಗಲೇ ಹೇಳಿದ್ದೆ ನೋಡಿ. ನನಗೆ ಇಲ್ಲಿ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space standard calculator alt 1 of 5 level 1 close navigation. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ ನೋಡಿ, ಮೊದಲೇದು ಯಾವ್ದಪ್ಪ ಅಂದ್ರೆ ಸ್ಟ್ಯಾಂಡರ್ಡ್ ಕ್ಯಾಲ್ಕುಲೇಟರ್. ಇದರ ಶಾರ್ಟ್ಕಟ್ ಕೀ ಆಲ್ಟ್ ಮತ್ತೆ 1. ಸೊ ಇಲ್ಲಿ 1 2 3 ಯಾವ್ದಪ್ಪ ಅಂತಂದ್ರೆ QWERTY ಮೇಲೆ ಇದೆಯಲ್ಲ ಅಲ್ಫಾ ನ್ಯೂಮರಿಕಲ್ ಅದು. ಮತ್ತೆ ನಾನೀಗ ಡೌನ್ ಆರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Scientific calculator not selected alt 2 of 5 level 1. ಸ್ನೇಹಿತರೆ ನಮಗೆ ಇಲ್ಲಿ ಸೈಂಟಿಫಿಕ್ ಕ್ಯಾಲ್ಕುಲೇಟರ್ ಅಷ್ಟೊಂದಾಗಿ ಯೂಸ್ ಆಗೋದಿಲ್ಲ. ನಾನು ಮತ್ತೆ ಈಗ ಡೌನ್ ಆರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಗ್ರಾಫಿಕ್ ಕ್ಯಾಲ್ಕುಲೇಟರ್ ಸ್ನೇಹಿತರೆ ಮತ್ತೆ ನಾನೀಗ ಡೌನ್ ಆರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Programmer calculator not selected alt 4 of 5 level 1. ಪ್ರೋಗ್ರಾಮರ್ ಕ್ಯಾಲ್ಕುಲೇಟರ್ ಮತ್ತೆ ಡೌನ್. Date calculation calculator not selected alt 5 of 5 level 1. ಡೇಟ್ ಕ್ಯಾಲ್ಕುಲೇಷನ್ ಮತ್ತೆ ಡೌನ್. Currency converter not selected alt C1 of 13 level 1. ಕರೆನ್ಸಿ ಕನ್ವರ್ಟರ್ ಮತ್ತೆ ಡೌನ್. Volume converter not selected alt V2 of 13 level 1. ವಾಲ್ಯೂಮ್ ಕನ್ವರ್ಟರ್ ಮತ್ತೆ ಡೌನ್. Length converter not selected alt L3 of 13 level 1. ಲೆಂತ್ ಕನ್ವರ್ಟರ್ ಮತ್ತೆ ಡೌನ್. Weight and mass converter not selected alt W4 of 13 level 1. ವೇಟ್ ಅಂಡ್ ಮಾಸ್ ಕನ್ವರ್ಟರ್ ಮತ್ತೆ ಡೌನ್. Temperature converter not selected alt T E5 of 13 level 1. ಫ್ರೆಂಡ್ಸ್ ಟೆಂಪರೇಚರ್ ಕನ್ವರ್ಟರ್ ಮತ್ತೆ ಡೌನ್. Energy converter not selected alt E6 of 13 level 1. ಎನರ್ಜಿ ಕನ್ವರ್ಟರ್ ಮತ್ತೆ ಡೌನ್. Area converter not selected alt A R7 of 13 level 1. ಏರಿಯಾ ಕನ್ವರ್ಟರ್ ಮತ್ತೆ ಡೌನ್. Speed converter not selected alt S8 of 13 level 1. ಸ್ಪೀಡ್ ಕನ್ವರ್ಟರ್ ಮತ್ತೆ ಡೌನ್. Time converter not selected alt T I9 of 13 level 1. ಟೈಮ್ ಕನ್ವರ್ಟರ್ ಮತ್ತೆ ಡೌನ್. Power converter not selected alt P O10 of 13 level 1. ಪವರ್ ಕನ್ವರ್ಟರ್ ಮತ್ತೆ ಡೌನ್. Data converter not selected alt D11 of 13 level 1. ಸ್ನೇಹಿತರೆ ಡೇಟಾ ಕನ್ವರ್ಟರ್ ಮತ್ತೆ ಡೌನ್. Pressure converter not selected alt P R12 of 13 level 1. ಪ್ರೆಷರ್ ಕನ್ವರ್ಟರ್ ಮತ್ತೆ ಡೌನ್. Angle converter not selected alt A N13 of 13 level 1. ಸ್ನೇಹಿತರೆ ಇದು ಕೊನೆಯದಾಗಿ ಆಂಗಲ್ ಕನ್ವರ್ಟರ್. ಸ್ನೇಹಿತರೆ ಕೇಳಿಸ್ಕೊಂಡ್ರಲ್ಲ ನೋಡಿ, ಒಟ್ಟು 13 ತರಹದ ಕ್ಯಾಲ್ಕುಲೇಟರ್ ಗಳನ್ನ ನಾವೀಗ ನೋಡ್ಕೊಂಡ್ ಬಂದಿವಿ ಅಲ್ವಾ. ಸ್ನೇಹಿತರೆ ಇವಾಗ ನಾನು ನಿಮಗೆ ಒಂದೊಂದಾಗಿ ಲೆಕ್ಕನ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ ಇಲ್ಲಿ ಗಮನಿಸಬೇಕಾದ ಒಂದು ಅಂಶ ಇದೆ. ಏನಪ್ಪಾ ಅಂತಂದ್ರೆ ಕ್ಯಾಲ್ಕುಲೇಟರ್ ಓಪನ್ ಮಾಡಿದ ನಂತರ ನೀವು ಕಂಪಲ್ಸರಿ ಮರೀದೆ ನಮ್ ಪ್ಯಾಡ್ ನ ಆನ್ ಮಾಡ್ಲೇಬೇಕು ಅಥವಾ ನಮ್ ಲಾಕ್ ಆನ್ ಮಾಡ್ಲೇಬೇಕು. ಯಾಕೆ ಅಂತಂದ್ರೆ ನಮಗೆ ಬೇಕಾದಂತ ಎಲ್ಲಾ ಕಂಟ್ರೋಲ್ ಗಳು ಅಂದ್ರೆ ನಮ್ ಪ್ಯಾಡ್ ಅಲ್ಲಿ ನಂಬರ್ ನ ಎಂಟ್ರಿ ಮಾಡೋದಕ್ಕೆ ಅದಲ್ದೇನೆ ಪ್ಲಸ್ ಮೈನಸ್ ಇಂಟು ಡಿವೈಡ್ ಬೈ ಮತ್ತೆ ಈಕ್ವಲ್ ಎಲ್ಲಾ ಕೀಗಳು ನಮ್ ಪ್ಯಾಡ್ ಅಲ್ಲೇ ಇರೋದ್ರಿಂದ ನಾವು ನಮ್ ಲಾಕ್ ಆನ್ ಅನ್ನ ಮರೀದೆ ಕಂಪಲ್ಸರಿ ಆನ್ ಮಾಡ್ಲೇಬೇಕು. ಸೊ ಈಗ ನಮ್ ಲಾಕ್ ಆನ್ ಮಾಡೋಣ. ಸೊ ನಮ್ ಲಾಕ್ ಕೀ ಎಲ್ಲಿ ಇರುತ್ತೆ ಅಂತಂದ್ರೆ ನಮ್ ಪ್ಯಾಡ್ ಅಲ್ಲಿ ನಂಬರ್ 7 ಇರುತ್ತಲ್ಲ ಅದ್ರ ಮೇಲೆ ಇರುತ್ತೆ. ನಾನೀಗ ನಮ್ ಲಾಕ್ ಆನ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಇವಾಗ ನಮ್ ಲಾಕ್ ಆನ್ ಆಯ್ತು. ನಾನು ನಿಮಗೆ ಒಂದು ಪ್ಲಸ್ ಮಾಡಿ ತೋರಿಸ್ತೀನಿ ನೋಡಿ. ಇವಾಗ ನಾನು ಒಂದು ಡಿಜಿಟ್ ನ ಟೈಪ್ ಮಾಡ್ತಾ ಇದ್ದೀನಿ. 870 ನೋಡಿ 870 ಪ್ಲಸ್. ಸ್ನೇಹಿತರೆ ಈ ಪ್ಲಸ್ ಕೀ ಎಲ್ಲಿ ಇರುತ್ತೆ ಅಂತಂದ್ರೆ ನಮ್ ಪ್ಯಾಡ್ ಅಲ್ಲಿ ಎಂಟ್ರಿ ಕೀ ಇರುತ್ತಲ್ಲ ಅದ್ರ ಮೇಲೆ ಇರುತ್ತೆ. ನಾನೀಗ ಪ್ಲಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Display is 870. ಓಕೆ ಫ್ರೆಂಡ್ಸ್, 870 ಪ್ಲಸ್ 870 ನೋಡಿ ಮತ್ತೆ 870. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Display is 1740. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಇದರ ಆನ್ಸರ್
1740. ಸ್ನೇಹಿತರೆ ಈಗ ಬಂದಿರತಕ್ಕಂತ ಆನ್ಸರ್ ಅನ್ನ ಮತ್ತೊಂದ್ಸಲಿ ಕೇಳಿಸ್ಕೋಬೇಕಂತಂದ್ರೆ ಏನ್ ಕೀ ಪ್ರೆಸ್ ಮಾಡಬೇಕು ನೋಡೋಣ. ನಾನು ಇವಾಗ ಇನ್ಸರ್ಟ್ ಕೀ ಇಟ್ಕೊಂಡು ಅಪ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Display is 1740. ಸ್ನೇಹಿತರೆ ಇವಾಗ ಬಂದಿರತಕ್ಕಂತ ಆನ್ಸರ್ ನಾವು ಡಿಜಿಟ್ ಬೈ ಡಿಜಿಟ್ ಓದಿಸೋದು ಯಾವ ರೀತಿ ಅಂತ ನೋಡೋಣ. ನಾನು ಇವಾಗ ಇನ್ಸರ್ಟ್ ಕೀ ಇಟ್ಕೊಂಡು ಅಪ್ ಆರೋ 2 ಸಲ ಪ್ರೆಸ್ ಮಾಡ್ತಾ ಇದ್ದೀನಿ. ISPLAY space IS space 1,740. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಡಿಸ್ಪ್ಲೇ ಈಸ್ 1,740. ಸೊ ಈಗ ನಾನು ಈ ಲೆಕ್ಕನ ಮೆಮೊರಿಗೆ ಆಡ್ ಮಾಡ್ತಾ ಇದ್ದೀನಿ. ಮೆಮೊರಿಗೆ ಆಡ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ ಎಂ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಕೇಳಿಸ್ಕೊಳ್ಳಿ, 1740 saved to memory. ಫ್ರೆಂಡ್ಸ್ ಕೇಳಿಸ್ಕೊಂಡಲ್ಲ, 1740 ಸೇವ್ ಟು ಮೆಮೊರಿ. ಸೊ ಈಗ ನಾವು ಒಂದು ಪ್ಲಸ್ ಮಾಡಿದೀವಿ, ಈಗ ನಾವು ಒಂದು ಮೈನಸ್ ಮಾಡಬೇಕು. ಯಾವ ರೀತಿ ಮಾಡಬೇಕು ಅಂತಂದ್ರೆ ನಾನೀಗ ಈ ಒಂದು ಸಮ್ ನ ಕ್ಲಿಯರ್ ಮಾಡ್ತಾ ಇದ್ದೀನಿ. ಕ್ಲಿಯರ್ ಮಾಡೋದಕ್ಕೆ ನಾನೀಗ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಆಗ ಡಿಸ್ಪ್ಲೇ 0 ಅಂತ ಮತ್ತೆ ಹೇಳುತ್ತೆ, ಕೇಳಿಸ್ಕೊಳ್ಳಿ. Display is 0. ಓಕೆ ಫ್ರೆಂಡ್ಸ್, ನಾನೀಗ ಎಸ್ಕೇಪ್ ಕೀ ಪ್ರೆಸ್ ಮಾಡಿದೆ, ಡಿಸ್ಪ್ಲೇ 0 ಅಂತ ಹೇಳ್ತು. ಮತ್ತೆ ನಾನು ಇವಾಗ ಒಂದು ಮೈನಸ್ ಮಾಡ್ತಾ ಇದ್ದೀನಿ. ಸೊ ನಾನೀಗ ಇಲ್ಲಿ ಒಂದು ಡಿಜಿಟ್ ಟೈಪ್ ಮಾಡ್ತಾ ಇದ್ದೀನಿ. 450. 450 ಮೈನಸ್. ಸ್ನೇಹಿತರೆ ಈ ಮೈನಸ್ ಕೀ ಎಲ್ಲಿರುತ್ತೆ ಅಂತಂದ್ರೆ ಪ್ಲಸ್ ಮೇಲೆ ಇರುತ್ತೆ. ನಾನೀಗ ಮೈನಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Display is 450. ಓಕೆ, 450 ಮೈನಸ್ 250. 250. ಮತ್ತೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Display is 200. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಡಿಸ್ಪ್ಲೇ ಈಸ್ 200 ಅಂದ್ರೆ ಆನ್ಸರ್ 200. ಮತ್ತೆ ನಾನು ಇದನ್ನೀಗ ಮೆಮೊರಿಗೆ ಆಡ್ ಮಾಡ್ತಾ ಇದ್ದೀನಿ. ಮೆಮೊರಿಗೆ ಆಡ್ ಮಾಡೋದಕ್ಕೆ ಕಂಟ್ರೋಲ್ ಮತ್ತೆ ಎಂ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. 200 saved to memory. 200 ಸೇವ್ ಟು ಮೆಮೊರಿ. ಮತ್ತೆ ನಾನೀಗ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ ಮತ್ತೆ ಕ್ಲಿಯರ್ ಮಾಡೋದಕ್ಕೆ. Display is 0. ಸ್ನೇಹಿತರೆ ಇವಾಗ ನಾನು ಮೂರನೇದು ಯಾವ್ದಪ್ಪ ಅಂತಂದ್ರೆ ಇಂಟು ಮಾಡ್ತಾ ಇದ್ದೀನಿ, ಅಂದ್ರೆ ಗುಣಿಸ್ತಾ ಇದ್ದೀನಿ. ಓಕೆ, ಸೊ ಈಗ ನಾನು ಮತ್ತೆ ಇಲ್ಲಿ ಒಂದು ಡಿಜಿಟ್ ಟೈಪ್ ಮಾಡ್ತಾ ಇದ್ದೀನಿ. 940. 940 ಇಂಟು. ಸ್ನೇಹಿತರೆ ಈ ಇಂಟು ಕೀ ಎಲ್ಲಿ ಇರುತ್ತೆ ಅಂತಂದ್ರೆ ಮೈನಸ್ ಪಕ್ಕದಲ್ಲಿ ಇರುತ್ತೆ. ನಾನೀಗ ಇಂಟು ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Display is 940. 940 ಇಂಟು 10. 10. Display is 9400. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಆನ್ಸರ್ 9400. ಮತ್ತೆ ನಾನು ಇದನ್ನ ಮೆಮೊರಿಗೆ ಆಡ್ ಮಾಡ್ತಾ ಇದ್ದೀನಿ. ಕಂಟ್ರೋಲ್ ಮತ್ತೆ ಎಂ. 9400 saved to memory. ಫ್ರೆಂಡ್ಸ್ ನಾನೀಗ ಮತ್ತೆ ಈ ಲೆಕ್ಕನ ಕ್ಲಿಯರ್ ಮಾಡೋದಕ್ಕೆ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Display is 0. ಸ್ನೇಹಿತರೆ ಇವಾಗ ಒಂದು ಲೆಕ್ಕನ ಭಾಗಿಸೋಣ, ಅಂದ್ರೆ ಡಿವೈಡೆಡ್ ಬೈ. ನಾನೀಗ ಒಂದು ಡಿಜಿಟ್ ಟೈಪ್ ಮಾಡ್ತಾ ಇದ್ದೀನಿ. 875 ಡಿವೈಡೆಡ್ ಬೈ. ಸ್ನೇಹಿತರೆ ಡಿವೈಡ್ ಬೈ ಕೀ ಎಲ್ಲಿರುತ್ತೆ ಅಂತಂದ್ರೆ ಇದು ನಮ್ ಲಾಕರ್ ಪಕ್ಕದಲ್ಲೇ ಇರುತ್ತೆ. Display is 875. ಡಿವೈಡೆಡ್ ಬೈ 20. 20. Display is 43.75. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಆನ್ಸರ್ 43.75 43.75. ಈಗ ನಾನು ಈ ಆನ್ಸರ್ ಮೆಮೊರಿಗೆ ಆಡ್ ಮಾಡ್ತಾ ಇದ್ದೀನಿ. ಮತ್ತೆ ಕಂಟ್ರೋಲ್ ಎಂ. 43.75 saved to memory. ಓಕೆ ಫ್ರೆಂಡ್ಸ್, ನಾನೀಗ ಇದನ್ನ ಲೆಕ್ಕನ ಕ್ಲಿಯರ್ ಮಾಡ್ತಾ ಇದ್ದೀನಿ. ಕ್ಲಿಯರ್ ಮಾಡೋದಕ್ಕೆ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Display is 0. ಸ್ನೇಹಿತರೆ ಇವಾಗ ಏನಪ್ಪಾ ಅಂತಂದ್ರೆ ನಾವು ಒಟ್ಟು ಇಲ್ಲಿ 4 ಲೆಕ್ಕನ ಮಾಡಿದೀವಿ. ಸೊ ನಮಗೆ ಫ್ಯೂಚರ್ ಅಲ್ಲಿ ಈ ಲೆಕ್ಕ ನಮಗೆ ಬೇಕಾಗಿರುತ್ತೆ. ಸೊ ಇದನ್ನ ನಾವು ಯಾವ ರೀತಿ ಮತ್ತೆ ನೋಡ್ಬೇಕು ಅನ್ನೋದನ್ನ ನನಗೆ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಕಂಟ್ರೋಲ್ ಮತ್ತೆ ಎಚ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಚ್ ಫಾರ್ ಹಿಸ್ಟ್ರಿ. ಸೊ ಅವಾಗ ಕ್ಯಾಲ್ಕುಲೇಟರ್ ಅಲ್ಲಿ ಹಿಸ್ಟ್ರಿ ಓಪನ್ ಆಗುತ್ತೆ. Pop-up dialog. List 875 divide by 20 equals 43.75104. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ನೋಡಿ ಇದು ಮೊದಲ ಲೆಕ್ಕ, ಅಂದ್ರೆ ಇದು ಉಲ್ಟಾ ಬಂದಿರುತ್ತೆ. ಯಾವ ರೀತಿ ಅಂತಂದ್ರೆ ಫಸ್ಟ್ ಡಿವೈಡೆಡ್ ಬೈ ಇಂಟು ಮೈನಸ್ ಮತ್ತೆ ಪ್ಲಸ್ ಈ ರೀತಿ ಬಂದಿರುತ್ತೆ. ಇವಾಗ ನೋಡಿ ಮೊದಲೇ ಸಮ್ ಯಾವ್ದಿದೆ ಅಂತ ಚೆಕ್ ಮಾಡ್ತಾ ಇದ್ದೀನಿ. ನಾನು ಇವಾಗ ಇನ್ಸರ್ಟ್ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. 875 divide by 20 equals 43.75. List item focused 1 of 4. ಫ್ರೆಂಡ್ಸ್ ಕೇಳಿಸ್ಕೊಂಡಲ್ಲ, ಇದು ಡಿವೈಡೆಡ್ ಬೈ ಮತ್ತೆ ಡೌನ್. 940 times 10 equals 9402 of 4. ಫ್ರೆಂಡ್ಸ್ ಇದು ಇಂಟು ಮತ್ತೆ ಡೌನ್. 450 minus 250 equals 203 of 4. ಫ್ರೆಂಡ್ಸ್ ಇದು ಮೈನಸ್ ಮತ್ತೆ ಡೌನ್. 870 plus 870 equals 1744 of 4. ಸ್ನೇಹಿತರೆ ಇದು ಪ್ಲಸ್. ಸೊ ಈ ರೀತಿ ನಾವು ಹಿಸ್ಟ್ರಿನ ಚೆಕ್ ಮಾಡ್ಕೊಳ್ಳೋಂತ ರೀತಿ. ನಾನು ಮತ್ತೆ ಇವಾಗ ಎಸ್ಕೇಪ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Open history flyout button Alt-I. ಸ್ನೇಹಿತರೆ ಇವಾಗ ನಾವು ಈ ಎಲ್ಲಾ ಮೆಮೊರಿನ ಕ್ಲಿಯರ್ ಮಾಡೋಣ. ಯಾವ ರೀತಿ ಅಂತಂದ್ರೆ ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Memory controls grouping. Clear all memory button. Clear all memory. CTRL plus L tooltip. ಫ್ರೆಂಡ್ಸ್ ಕೇಳಿಸ್ಕೊಂಡಲ್ಲ, ನೋಡಿ ಕ್ಲಿಯರ್ ಆಲ್ ಮೆಮೊರಿ. ಇದರ ಶಾರ್ಟ್ಕಟ್ ಕೀ ಏನಪ್ಪಾ ಅಂತಂದ್ರೆ ಕಂಟ್ರೋಲ್ ಪ್ಲಸ್ ಎಲ್. ನಾನೀಗ ಕಂಟ್ರೋಲ್ ಮತ್ತೆ ಎಲ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Memory cleared. Memory add. CTRL plus P tooltip. ಫ್ರೆಂಡ್ಸ್ ಕೇಳಿಸ್ಕೊಂಡ್ರಲ್ಲ, ಮೆಮೊರಿ ಕ್ಲಿಯರ್ಡ್. ನೋಡಿ ಮತ್ತೆ ನಾನೀಗ ಹಿಸ್ಟ್ರಿ ಓಪನ್ ಮಾಡ್ತಿದ್ದೀನಿ. ಅಲ್ಲಿ ಯಾವುದೇ ರೀತಿ ನಮಗೆ ಲೆಕ್ಕ ಇವಾಗ ಸಿಗೋದಿಲ್ಲ. ನೋಡಿ Open history flyout button Alt-I. History. CTRL plus H tooltip. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ ಹಿಸ್ಟ್ರಿ ಫ್ಲೈಔಟ್ ಮೇಲೆ ಇದೆ. ನಾನೀಗ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. ನೋಡಿ ಫ್ರೆಂಡ್ಸ್, ನಾನೀಗ ಹಿಸ್ಟ್ರಿ ಓಪನ್ ಮಾಡಿದ್ದೀನಿ. ಇಲ್ಲಿ ಯಾವುದೇ ರೀತಿ ನಮಗೆ ಲೆಕ್ಕನ ತೋರಿಸ್ತಾ ಇಲ್ಲ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ವೆರಿ ಮಚ್.